ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಳಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ. ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಉದ್ಕೊಂಡು ಸ್ವಲ್ಪ ಅದೆಲ್ಲ ಟಿವಿ ನೋಡಿ ಇವಾಗ ದೇವಸ್ಥಾನ ಹೋಗ್ತಾ ಇದ್ದಾನೆ. ಇವತ್ತು ಶನಿವಾರ ಒಂದ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತದ್ದು ದೇವಸ್ಥಾನಕ್ಕೋಸ್ಕರ ಒಂದೇ ನನಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಮುಖ ತೋರಿಸ್ತೀನಿ. ಈ ಗುಡ್ದೊಳಗಡೆ ಬಂಗಾರ ಐತಿ ಅಂತ ಅಂದು ರೀಸೆಂಟ್ ಆಗೆಲ್ಲ ನ್ಯೂಸ್ ಆಯ್ತು. ಮತ್ತೆ ಅಕ್ಕಪಕ್ಕ ಹಳ್ಳಿಯರೆಲ್ಲ ಖಾಲಿ ಮಾಡ್ಬೇಕಂತ ಹೇಳ್ತಾ ಇದಾರ. ನಮ್ದು ಎಂಟ್ರೆನ್ಸ್ ಇದು ಸ್ಟಾರ್ಟಿಂಗ್ ಶುರುವನ್ನೇ ಒಳಗಡೆ ಏನಾರ ಹೋದ್ವಿ ಅಂತ ಅಂದ್ರೆ ನ್ಯಾಮ್ತಿ ಅಂತ ಕರೀತಾರ. ಸೀಟಾಗಿ ಏನಾರ ಹೋದ್ವಿ ಅಂತ ಅಂದ್ರೆ ನಮಗೆ ಹೊನ್ನಾಳಿ ಸಿಗ್ತತಿ. ಲೆಫ್ಟ್ ಸೈಡ್ ಏನಾರ ಹೋದ್ವಿ ಅಂತ ಅಂದ್ರೆ ನಮಗೆ ಆರುಂಡಿ ಮತ್ತೆ ಡೈರೆಕ್ಟ್ ಸೀದಾ ಅದು ಇನ್ನೊಂದು ರೂಟಿಗೂ ಟಚ್ ಆಗುತ್ತೆ. ಶಿಕಾರಿಪುರ ರೂಟಿಗೂ ಟಚ್ ಆಗುತ್ತೆ. ಆರುಂಡಿ, ಕೆಚ್ಚಿಕೊಪ್ಪ, ಜೀನಹಳ್ಳಿ, ಕತ್ತಿಗಿ ಮತ್ತೆ ಒಳಗಡೆ ರೂಟ್ ಒಂದ್ ಐತಿ. ಅದು ಡೈರೆಕ್ಟ್ ಸೀದಾ ಶಿಕಾರಿಪುರಕ್ಕೆ ಹೋಗ್ಬಿಟ್ಟು ಟಚ್ ಆಗತ್ತೆ. ಶಿಕಾರಿಪುರ ಅಂದ್ರೆ ಶಿಕಾರಿಪುರಕ್ಕೆ ಹೋಗಲ್ಲ. ಶಿಕಾರಿಪುರ ಅಂದ್ರೆ ಸ್ವಲ್ಪ ಹಿಂದಗಡೆ ಬಂದ್ಬಿಟ್ಟು ಟಚ್ ಆಗತ್ತೆ. ಬೇರೆ ಮನೆ ದೇವ್ರ ವಾರ ಐತಿ. ಮ್ಯಾಟ್ರ್ ಗೊತ್ತಿಲ್ಲ. ಏನ್ ತರ್ಕೊಂಡಂಗ ಆಗೈತಿ ಗುರು ನನಗಂತ. ಬ್ಲೂಟೂತ್ ಕಿವಿ ಹಾಕ್ಯಾನ ಫೋನ್ ಮಾತಾಡಕತ್ತೇನ ಅಂತ ಅನ್ಕೊಂಡ. ಸ್ವಲ್ಪ ಕಾಲಿ ಕಿಲಿಗೆಲ್ಲ ನೀರ್ ಹಾಕ್ಯಂಡ ಅಲ್ಲೊಂದ್ ದೇವಸ್ಥಾನ ಐತಿ. ಹಾಕ್ಬಿಟ್ಟು ನಾನು ಹೆಂಡತಿ ಮನೆಗೆ ಹೋಗ್ತಾ ಇದ್ದಾನೆ. ಲೆಟ್ಸ್ ಗೋ. ಡೈರೆಕ್ಟ್ ಸೀದಾ ಈ ಲೆವೆಲ್ ರೆಡಿ ಆಗಿನಿ. ಹುಡುಗಿ ನೋಡಕ್ಕೆ ಏನು ಹೊಂಟಲ್ಲ. ಆಲ್ರೆಡಿ ನನಗೆ ಮದುವೆ ಆಗೈತಿ. ನನ್ನ ಹೆಂಡತಿ ಮತ್ತೆ ನನ್ನ ಮಗು ನೋಡಕ್ ಹೋಗ್ತಾ ಇದ್ದಾನೆ. ಹೋಗಂಬರ್ರಿ. ನಮ್ದೇನ್ ಮನಿ ಏನು ಫುಲ್ ಹೈ ಕ್ಲಾಸ್ ಏನಿಲ್ಲ, ನಾರ್ಮಲ್ ಬಾಡಿಗೆ ಮನೆ ಇದು. ಏನ್ ಮಾಡೋದಪ್ಪ, ಜೀವನ ಏನು ಮಾಡೋಕ್ಕಾಗಲ್ಲ. ಎಲ್ಲ ನಾರ್ಮಲ್ ಇದೆಲ್ಲ. ಮುಂದೆ ಚೆನ್ನಾಗಾಗ್ಬೇಕು ಅಂತಂದ್ರೆ ಎಲ್ಲಾ ಕಷ್ಟಗಳು ನೋವುಗಳೆಲ್ಲ ಅನುಭವಿಸ್ಬೇಕು. ಹೋಗದಾ ಹೋಗ್ತಾ ದಾರಿಯಲ್ಲಿ ಸಿಗ್ತಾನೆ. ಅದು ನೋಡ್ಗುರು ಯಾವ ಲೆವೆಲಿಗೆ ಐತಿ. ಯಪ್ಪ ಭಯಂಕರ ಅಂದ್ರ ಭಯಂಕರ ಅಪ್ಪರ ಐತಿ ಗುರು. ನೋಡಕ್ ಎರಡು ಕಣ್ಣು ಸಾಲ್ದು ಸಾಕತ್ತಾಗೈತಿ. ಪ್ಲೇಸ್ಗಳು ಏನಾರ ಸಿಗ್ಬೇಕಂತಂದ್ರೆ ನಮ್ಮ ಮಲ್ನಾಡ್ ಸೈಡೇ ಬರ್ಬೇಕು. ದಾಯಿ ಮಾಡು ಆಗ್ತೈತಿ ಗುರು. ಇಂತ ರೋಡ್ ಒಳಗಡೆ ಬೈಕ್ ಓಡಿಸ್ಬೇಕಂದ್ರೆ ಒಂಥರ ಮಜಾ. ಮತ್ತು ಹಳ್ಳಿ ಎಲ್ಲ ಸಿಗ್ತೈತಿ ಇಲ್ಲಿ. ಮತ್ತೆ ಹಳ್ಳ ಅದು ಮಳೆಗಾಲ ಟೈಮಲ್ಲಿ ಬಂದ್ರಿ ಅಂದ್ರೆ ಒಂಥರ ಫಾಲ್ಸ್ ಟೈಪಲ್ಲಿ ಬೆಳ್ದೈತಿ ನೀರು. ಸಕ್ಕತ್ತ ಬೆಳ್ದೈತಿ. ಮತ್ತೆ ಇಲ್ಲೇ ಇರ್ಬೇಕು. ಇದೆ 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 ಇಲ್ಲ ಏನ್ ಕ್ರಾಸ್ ಐತಲ್ಲ ಅಲ್ಲೇನ್ ಬಟ್ಟಿ ಶಾಡಿತ ಅದ ನೋಡ್ರಿ. ಅಲ್ಲಿ ನೀರು ಅದು ನೀರ್ ತುಂಬಿಟ್ಟು ಅಲ್ಲಿ ಕೆಳಗಿಂದ ನೀರ್ ಬೀಳ್ತೈತಿ. ಹಿಂಗೆ ಸಕ್ಕತ್ತ ಬೀಳ್ತೈತಿ. ಅಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟು ರೋಡ್ ಒಳಗೆಲ್ಲ ನೀರು ಹರಿತಾ ಇರೋದು ಸಖತ್ತಾಗಿ. ನೋಡುಗರು ಸಿಟಿ 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 ಅಂತ ಸಾಯ್ತಾರ. ಬಟ್ ಹಳ್ಳಿ ಜೀವನ ಯಾವ ಲೆವೆಲ್ ಚೆನ್ನಾಗೈತೆ ಅಂತಂದ್ರೆ ಕಷ್ಟಪಟ್ಟು ದುಡಿದ್ರಲ್ಲ ಅಂತಂದ್ರೆ ಹಳ್ಳಿಗಿಂತ ಬೆಸ್ಟ್ ಜೀವನ ಯಾವ್ದಾವ್ದೇ ಇಲ್ಲ ಅಂತ ಅನ್ಕೋಬಹುದು. ಆ ಲೆವೆಲ್ಗೆ ಐತೆ ಸತತ. ಮಳೆಗಾಲ ಟೈಮಲ್ಲಿ ಇದೇನ್ ಆ ಕಡೆ ಈ ಕಡೆ ಹಳ್ಳಗಳು ಇದಾವಲ್ಲ ಇದೆಲ್ಲ ಹೋಗಿ ಅಷ್ಟು ಕುಸ್ತು ನೀರು ತುಂಬಿರ್ತೈತಿ. ಆಲ್ಮೋಸ್ಟ್ ಅಲ್ಲಿ ಬೇಸಿಗೆ ಕಾಲದ ಆಗಿರ್ಬೋದು ಇಲ್ಲ ಇದರ ಆಗಿರ್ಬೋದು ಮಿನಿಮಮ್ ಅಂದ್ರೆ 3% ಅಂತ ಹೆಚ್ಚೇ ಇರ್ತೈತಿ ನೀರು. ಕುಟ್ಟ ಕಾಡ್ತೈತಲ್ಲ ಆ ಕುಟ್ಟದಲ್ಲಿ ಮಳೆಗಾಲ ಟೈಮಿಗೆ ಏನಾರ ಬಂದ್ವಿ ಅಂತಂದ್ರೆ ಫುಲ್ ಹೊಗೆ ಎದ್ದಾಳ್ತಾ ಇರ್ತೈತಿ ಮೇಲೆ. ಅಂದ್ರ ಈಗ ಚಿಕ್ಕಮಂಗ್ಳೂರ್ ಸೈಡ್ ಎಲ್ಲ ಬರ್ತಾ ಇರ್ತೈತಲ್ಲ ಇಬ್ನಿ, ಆ ಟೈಮಲ್ಲಿ ಆ ತರ ಇಬ್ನಿ ಎದ್ದಾಳ್ತಾ ಇರ್ತೈತೆ ಆ ಟೈಮಲ್ಲಿ. ಶುಂಠಿ ಇದೆಲ್ಲ ಮೇಲೆ ಅಲ್ಲಿವರೆಗೂ ಶುಂಠಿ ಹಾಕ್ಯಾನ. ತಂಗೆ ಹೋಗಿ ಚಿಲ್ ಮಾಡ್ಕೊಂಡ್ ಬರ್ತಾನೆ. ಗುರು ಇಲ್ಲಿವರೆಗೂ ಚಿಡ್ತೈತ್ ಗುರು ಅದ. ಆಹಾ ನೀರು ಆಹಾ ಸ್ವಲ್ಪ ಮಕ್ಕಳಿಗೆ ನೀರ್ ಬಿತ್ತು ಅಂದ್ರೆ ಚೆನ್ನಾಗಿರ್ತೈತಿ. ಕೆಲಸ ಕೊಟ್ಟತಾನ ಹುಡುಗರಿಗೆ ಎಲ್ಲ ಪಲ್ಯದ ಮಾಡಾಕತ್ತಾರ. ಹಾಕು ಅವ್ರ ಸಣ್ಣ ಹುಡ್ರನ್ನೆಲ್ಲ ನೋಡ್ಬಿಟ್ಟು ಅಂತಂದ್ರೆ ನಮ್ಮನ್ ನಾವೇ ನೋಡ್ಕೊಂಡಾರ ರೀತಿ ಫೀಲ್ ಆಗತಿ. ಯಾವ ರಜಾ ಕೊಡ್ತೈತಿ, ಯಾವ ಮನೆ ಬಿಟ್ಟು ತಿರ್ಗಾಡೇವಿ ಅನ್ನೋ ರೀತಿ ಫೀಲ್. ಲೈಫೇ ಬೇರೆ ಗುರು. ಮತ್ತೆ ಲೈಫ್ ಸಿಗಲ್ಲ. ಪ್ಲೇಸ್ಗಳು ಮಾತ್ರ ಭಯಂಕರ ತಿರ್ಗಾಡ್ತೀನಿ ಗುರು. ಬಟ್ ಅವನ ಸ್ಟೋರ್ ಎಲ್ಲೂ ಮಾಡಿಡಕ್ ಆಗ್ತಾ ಇಲ್ಲ.
ಒಂಥರ ಮೆಮೊರಿ ಟೈಪ್ ಅಲ್ಲಿ ನಾನು ಅವನ್ನೆಲ್ಲ ಸ್ಟೋರ್ ಮಾಡಿರ್ಬೇಕು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಇಷ್ಟು ತವ್ರ ಮನೆ ಐತೆ ನಿಮ್ದು? ಶಿವಮೊಗ್ಗ ಇದು ಗಂಡದ ಮನೆ. ಓಕೆ ಓಕೆ ಓಕೆ. ಶಿವಮೊಗ್ಗ ಅಂದ್ರೆ ಶಿವಮೊಗ್ಗನ ಆಂಟಿ? ಓ ಸಿರಿಗೆರೆನಾ? ಹಾ ಸರಿ 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 ಸರಿ. ಎಂಟು ಪಾಪ ಆಂಟಿ ಬಂದ್ರು ಬಸ್ ಸ್ಟ್ಯಾಂಡ್ ಹೇಳ್ಬೇಕು. ಸೀದಾ ಮತ್ತೆ ನಾನು ಊರಿಗೆ ಹೋಗ್ತಾ ಇದ್ದಾನೆ. ಓಕೆ, ಜಸ್ಟ್ ಇವಾಗಿನ ಬಂದ್ಬಿಟ್ಟು ಎಲ್ಲ ಫುಲ್ ಫ್ರೆಶ್ ಅಪ್ ಆದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡ್ರಿ. ನಿಮ್ಮ ಅಭಿಪ್ರಾಯ ಏನಿದೆನೋ ಅದನ್ನೇ ಕಮೆಂಟ್ ಮಾಡ್ರಿ. ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ. ಹಂಗೆ ಬಹಳ ಇಷ್ಟ ಏನಾರ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.